ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ನಿಜವಾಗ್ಲೂ ಹೇಳ್ತೀನಿ, ಆಫ್ಟರ್ ರಸಲ್ಮೇನಿಯಾ 40 ನಾನು ನೋಡಿದಂತಹ ಬೆಸ್ಟ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬೋದು. USA ನೆಟ್ವರ್ಕಿಗೆ ಸ್ಮ್ಯಾಕ್ ಡೌನ್ ರಿಟರ್ನ್ ಆಗಿತ್ತು. ಸ್ಮ್ಯಾಕ್ ಡೌನ್ ಸೀಸನ್ ಪ್ರೀಮಿಯರ್ 25th ಇಯರ್ ಆನಿವರ್ಸರಿ ಕೂಡ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಅಷ್ಟೇ ಅದ್ಭುತವಾಗಿ WWE ಅವರು ಸ್ಮ್ಯಾಕ್ ಡೌನ್ ನ ಬುಕ್ ಮಾಡಿದ್ದಾರೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಏನೇನಾಯ್ತು ಅಂತ ಈಗಾಗಲೇ ನಾನು ವಿಡಿಯೋನ ಮಾಡಿ ತಿಳಿಸಿದ್ದೀನಿ. ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಕೋಡಿ ರೋಡ್ಸ್ ಅವರು ಗೆದ್ದಾದ್ಮೇಲೆ ಬ್ಲಡ್ ಲೈನ್ ಬಂದು ಅಟ್ಯಾಕ್ ಮಾಡುತ್ತೆ. ಅಂಡ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡೋದಕ್ಕಲ್ಲ, ಬ್ಲಡ್ ಲೈನ್ ನ ಅಟ್ಯಾಕ್ ಮಾಡೋದಕ್ಕೆ ಒಂಟಿಯಾಗಿ ರೋಮನ್ ರೈನ್ಸ್ ಅವರು ಬರ್ತಾರೆ. ಸ್ಟೀಲ್ ಕೇಜ್ ನ ಲಾಕ್ ಮಾಡ್ಕೋತಾರೆ. ಬ್ಲಡ್ ಲೈನ್ ನ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಒಳ್ಳೊಳ್ಳೆ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸಂಪೂರ್ಣವಾಗಿ ಆ ಒಂದು ಮೂಮೆಂಟ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. ಫುಲ್ ಓಪನಿಂಗ್ ನ ಎಕ್ಸ್ಪ್ಲೈನ್ ಮಾಡಿದೀನಿ. ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಓಪನಿಂಗ್ ಎಲ್ಲದೂ ಕೂಡ ಮುಗಿದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ನಿಕ್ ಆಲ್ಡಿಸ್ ಅವರ ಕೈಯಲ್ಲಿ ಒಂದು ಕಾಂಟ್ರಾಕ್ಟ್ ಇರುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ, ಸೋಲೋ ಸಿಕೋವಾ ನನ್ನನ್ನ ಭೇಟಿ ಮಾಡಿ ಅವನು ಹಾಗೆ ಜಾಕೋಬ್ ಫಾಟು ಇವರಿಬ್ಬರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬ್ಯಾಡ್ ಬ್ಲೇಡ್ ಗೆ ಕನ್ಫರ್ಮ್ ಮಾಡೋದಕ್ಕೆ ತಿಳಿಸಿದ್ದಾನೆ. ಅಂಡ್ ಸೋಲೋ ಸಿಕೋವಾ ಅವರ ಪ್ರಕಾರ ಈ ಒಂದು ಮ್ಯಾಚ್ ನ ಐಡಿಯಾನ ಯಾರು ಕೂಡ ಇಷ್ಟಪಡದೆ ಇರೋದಕ್ಕೆ ಆಗೋದೇ ಇಲ್ವಂತೆ. ಸೊ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಇನ್ನು ತುಂಬಾ ವಿಚಾರ ಇದೆ. ಸ್ಮ್ಯಾಕ್ ಡೌನ್ ನ ಇದೇ ರೀತಿ ಕಂಟಿನ್ಯೂ ಆಗಿ ವಾಚ್ ಮಾಡಿ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ. ಆಗ್ಲೇ ಒಂದು ಐಡಿಯಾ ನಮಗೆ ಸಿಕ್ಕಿರುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ಸೋಲೋ ಸಿಕೋವಾ ಅಂಡ್ ಜಾಕೋಬ್ ಫಾಟು ವರ್ಸಸ್ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಗೆ ಕಾಲ್ ಔಟ್ ಮಾಡಿದ್ದಾರೆ ಅಂತ. ಅಂಡ್ ಹೋಗ್ತಾ ಹೋಗ್ತಾ ಇದನ್ನ WWE ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಮೊದಲೇ ಹೇಳಿರ್ತಾರೆ, ಇವತ್ತು ನೈಟ್ ಇನ್ನು ತುಂಬಾ ದೊಡ್ಡ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ ಅಂತ. ಇದಾದ್ಮೇಲೆ ನಮಗೆ ಮಿಚಿನ್ ಹಾಗೆ ಪೈಪರ್ ನೆವಿನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಪ್ರಾರಂಭ ಆದ ಕೂಡಲೇ ಮುಗಿದ್ಬಿಡುತ್ತೆ. ಯಾಕಂದ್ರೆ ನಮ್ಮ ಮಿಚಿನ್ ಅವರು ಪೈಪರ್ ನೆವಿನ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೋತಾರೆ. ಗೆದ್ದಾದ್ಮೇಲೆ ನಮ್ಮ ಚೆಲ್ಸಿ ಅಗ್ರಿನ್ ಹಾಗೆ ಪೈಪರ್ ನೆವಿನ್ ಅವರು ಸೇರ್ಕೊಂಡು ಮಿಚಿನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ತುಂಬಾ ಜನ ಲೆಜೆಂಡ್ಸ್ ಗಳು ಕೂಡ ಬಂದಿರ್ತಾರೆ. RVD ಆಗಿರಬಹುದು, ಡೇಮಿಯನ್ ಪ್ರಿಸ್ಟ್ ಆಗಿರಬಹುದು, ಗಂತರ್ ಆಗಿರಬಹುದು. ಇದೇ ರೀತಿ ತುಂಬಾ ಸೂಪರ್ ಸ್ಟಾರ್ಸ್ ಗಳು ಮಂಡೇ ನೈಟ್ ರಾ ಇಂದ ಹಾಗೆ ಲೆಜೆಂಡ್ಸ್ ಗಳು ಕೂಡ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಜಾಯ್ ಮಾಡೋದಕ್ಕೆ ಸ್ಮ್ಯಾಕ್ ಡೌನ್ ನಲ್ಲಿ ಆಡಿಯನ್ಸ್ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ಇದಾದ್ಮೇಲೆ ನಮಗೆ ಆಸ್ಟನ್ ಥಿಯರಿ ಅಂಡ್ ಗ್ರೇಸನ್ ವಾಲರ್ ವರ್ಸಸ್ ಕೆವಿನ್ ಓಯನ್ಸ್ ಹಾಗೆ ಅವರ ಮಿಸ್ಟ್ರಿ ಪಾರ್ಟ್ನರ್ ಅವರ ನಡುವೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ನಮ್ಮ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ಕೂಡ ಬರ್ತಾರೆ. ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಬರ್ತಾರೆ. ಬಟ್ ನಮ್ಮ ಕೆವಿನ್ ಓಯನ್ಸ್ ಅವರ ಮಿಸ್ಟ್ರಿ ಪಾರ್ಟ್ನರ್ ಆಗಿ ನಮಗೆ ಒಬ್ಬ ಹೊಸ ಸೂಪರ್ ಸ್ಟಾರ್ ನೋಡೋದಕ್ಕೆ ಸಿಗ್ತಾರೆ. ಲಿಟರಲಿ ಇವ್ರು ಯಾರು ಗುರು ಅಂತ ನಾನಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆದೆ. ಅಂಡ್ ಅದಾದ್ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಹೇಳ್ತಾರೆ, ನನ್ನ ಮೊದಲ ಚಾಯ್ಸ್ ಇವ್ರು ಆಗಿರ್ಲಿಲ್ಲ, ಬಟ್ ನಾನು ಯಾರನ್ನ ಚೂಸ್ ಮಾಡಿದ್ನೋ ಅವನು ಸ್ಮ್ಯಾಕ್ ಡೌನ್ಗೆ ಇನ್ನೂ ಕೂಡ ಬಂದಿಲ್ಲ, ಅದಕ್ಕೋಸ್ಕರ ನಾನು ಇವನ್ನ ಕರ್ಕೊಂಡು ಬಂದಿದ್ದೀನಿ. ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ನೇಮು ರಿಕ್ಕಿ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ಅನೌನ್ಸ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಮ್ಯಾಚ್ ಇನ್ನೇನು ಪ್ರಾರಂಭ ಆಗಬೇಕು ಅಷ್ಟೊತ್ತಿಗೆ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಗೊತ್ತಾಗುತ್ತೆ ಅವರ ಒರಿಜಿನಲ್ ಟ್ಯಾಗ್ ಟೀಮ್ ಪಾರ್ಟ್ನರ್ ಬಂದಿದ್ದಾರೆ ಅಂತ. ಅದಕ್ಕೆ ನಮ್ಮ ಕೆವಿನ್ ಓಯನ್ಸ್ ಅವರು ಪಾಪ ರಿಕ್ಕಿಗೆನೆ ಒಂದು ಸ್ಟನ್ನರ್ ನ ಕನೆಕ್ಟ್ ಮಾಡಿ ರ್ಯಾಂಡಿ ಓಟನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮಗೆ ರ್ಯಾಂಡಿ ಓಟನ್ ಅವರ ರಿಟರ್ನ್ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಾನು ಮೊದಲೇ ಹೇಳಿದ್ದೆ ರ್ಯಾಂಡಿ ಓಟನ್ ಅವರು ಬರ್ತಾರೆ ಅಂತ. ಅಂಡ್ ಇವರ ನಡುವೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಕೆವಿನ್ ಓಯನ್ಸ್ ಹಾಗೆ ರ್ಯಾಂಡಿ ಓಟನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ 8 ಟೌನ್ ಡೌನ್ ಅಂಡರ್ ನ ಡಿಸ್ಟ್ರಾಯ್ ಮಾಡ್ತಾರೆ. ಇಬ್ರು ಸೇರ್ಕೊಂಡು ಒಂದು DDT ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಎರಡೆರಡು RKO ನ ಕನೆಕ್ಟ್ ಮಾಡೋದ್ರ ಮುಖಾಂತರ ನಮ್ಮ ಕೆವಿನ್ ಓಯನ್ಸ್ ಹಾಗೆ ರ್ಯಾಂಡಿ ಓಟನ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ಒಂದು ವಿಚಾರನ ಕನ್ಫರ್ಮ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸೋಲೋ ಸಿಕೋವಾ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಗೆ ಚಾಲೆಂಜ್ ಮಾಡಿದ್ದಾರೆ. ಸೋಲೋ ಸಿಕೋವಾ ಅಂಡ್ ಜಾಕೋಬ್ ಫಾಟು ವರ್ಸಸ್ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಗೆ ಸೋಲೋ ಸಿಕೋವಾ ಅವರು ಚಾಲೆಂಜ್ ಮಾಡಿದ್ದಾರೆ. ಅಂಡ್ ನನ್ನ ಬಳಿ ಈಗಾಗಲೇ ಒಂದು ಕಾಂಟ್ರಾಕ್ಟ್ ಇದೆ. ಈ ಒಂದು ಕಾಂಟ್ರಾಕ್ಟ್ ಗೆ ಸೋಲೋ ಸಿಕೋವಾ ಹಾಗೆ ಜಾಕೋಬ್ ಫಾಟು ಇವರಿಬ್ರು ಕೂಡ ಸೈನ್ ಮಾಡಿದ್ದಾರೆ. ನಾನೀಗ ಹೋಗ್ತೀನಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಸೈನ್ ಕೂಡ ಈ ಒಂದು ಕಾಂಟ್ರಾಕ್ಟ್ ಗೆ ತಗೋತೀನಿ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ಬಂದ ಕೂಡಲೇ ನಾನು ಡನ್ ಆಗಿದ್ದೀನಿ, ನಾನು ಬ್ಲಡ್ ಲೈನ್ ಸ್ಟೋರಿ ಲೈನ್ ನಲ್ಲಿ ಮುಗ್ದೋಗಿದ್ದೀನಿ. ಸೊ ಬ್ಲಡ್ ಲೈನ್ ಏನಿದ್ರು ಕೂಡ ರೋಮನ್ ರೈನ್ಸ್ ಅವರ ಪ್ರಾಬ್ಲಮ್, ನಾನು ಬ್ಲಡ್ ಲೈನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂಡ್ ನಾನು ಆ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಕೂಡ ಮಾಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಕ್ರೌಡ್ ಅಲ್ಲಿ ಒಂದ್ ಸ್ವಲ್ಪ ಬೂ ಕೂಡ ಮಾಡುತ್ತೆ. ಅಂಡ್ ಅದಾದ್ಮೇಲೆ ನಮ್ಮ ನಿಕ್ ಆಲ್ಡಿಸ್ ಅವರು ಓಕೆ ನಾನು ರೋಮನ್ ರೈನ್ಸ್ ಅವರ ಬಳಿ ಹೋಗಿ ಅವರ ಒಪಿನಿಯನ್ ಕೂಡ ಕೇಳ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಸೊ ನಮ್ಮ ಸೋಲೋ ಸಿಕೋವಾ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಗೆ ಚಾಲೆಂಜ್ ಮಾಡಿದ್ದಾರೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರಿಗೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಮ್ಯಾಚ್ ನ ಆಡೋದಕ್ಕೆ ಒಪ್ಕೋತಿಲ್ಲ. ಬಟ್ ಎಂಡಿಂಗ್ ಅಲ್ಲಿ ಅವರು ಕೂಡ ಒಪ್ಕೋಬೇಕಾಗುತ್ತೆ.
ಇದಾದ್ಮೇಲೆ ನಮಗೆ ನಾಯಾ ಜಾಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರು ಹೇಳ್ತಾರೆ ಕ್ವೀನ್ ಆಗೋದು ಸಿಕ್ಕಾಪಟ್ಟೆ ಈಸಿ ಅಂಡ್ ಅದಕ್ಕಿಂತ ಈಸಿ ಏನಪ್ಪಾ ಅಂದ್ರೆ ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದು. ಅಂಡ್ ನಿಕ್ ಆಲ್ಡಿಸ್ ನನ್ನ ಬಳಿ ಹೇಳಿದ್ದಾರೆ ನಾನು ನನ್ನ ಚಾಂಪಿಯನ್ಶಿಪ್ ನ ಬ್ಯಾಡ್ ಬ್ಲಡ್ ಅಲ್ಲಿ ಡಿಫೆಂಡ್ ಮಾಡ್ತಾ ಇದ್ದೀನಿ ಅಂತ. ಗೊತ್ತಿಲ್ಲ ನಾನು ಯಾರ ಮೇಲೆ ಡಿಫೆಂಡ್ ಮಾಡ್ತೀನಿ ಅಂತ. ಅಂಡ್ ಯಾರೇ ನನ್ನ ಮೇಲೆ ಬಂದ್ರು ಕೂಡ ನಾನು ಯಾವ ರೀತಿ ಬೇಲಿ ಹಾಗೆ ಮಿಚಿನ್ ಅವರ ಕತೆನ ಮುಗಿಸಿದ್ನೋ ಅದೇ ರೀತಿ ಅವ್ರ ಕತೆನೂ ಕೂಡ ಮುಗಿಸ್ತೀನಿ ಅಂತ ನಮ್ಮ ನಾಯಾ ಜಾಕ್ಸ್ ಅವರು ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಬೇಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೇಲಿ ಅವರು ಮೊದಲನೇದಾಗಿ ಬಂದ್ಬಿಟ್ಟು ಕಂಗ್ರಾಚುಲೇಷನ್ಸ್ ಅಂತ ತಿಳಿಸ್ತಾರೆ. ಇದು ನಿನ್ನ ಡಬ್ಲ್ಯೂ ಕರಿಯರ್ ನ ಸಕ್ಸಸ್ಫುಲ್ ಮೂಮೆಂಟ್ ಆಗಿದೆ ಅಂಡ್ ಇದನ್ನ ನೀನು ಎಂಜಾಯ್ ಮಾಡು ಅಂಡ್ ನನಗೆ ಮತ್ತೊಮ್ಮೆ ರೀಮ್ಯಾಚ್ ಬೇಕು ಅಂತ ನಮ್ಮ ಬೇಲಿ ಅವರು ಕೇಳ್ತಾರೆ. ಅಂಡ್ ಆಗ ನಮ್ಮ ನಾಯಾ ಜಾಕ್ಸ್ ಅವರು ನಿನಗೆ ಯಾಕೆ ರೀಮ್ಯಾಚ್ ಬೇಕು, ನೀನು ಡ್ಯಾಮೇಜ್ ಕಂಟ್ರೋಲ್ ಅವರ ಹಿಂದೆ ಒದ್ದಾಡ್ತಾ ಇರಬೇಕಾದ್ರೆ ನಾನು ಸ್ಮ್ಯಾಕ್ ಡೌನ್ ನ ನಡೆಸ್ತಾ ಇದ್ದೆ ಅಂಡ್ ಇವಾಗ ನೀನು ರೀಮ್ಯಾಚ್ ನ ಕೇಳ್ತಾ ಇದೀಯ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಬೇಲಿ ಅವರು ಕೂಡ ಹೌದು ನಾನು ಡ್ಯಾಮೇಜ್ ಕಂಟ್ರೋಲ್ ಜೊತೆ ಇದ್ದೆ, ಬಟ್ ರಸಲ್ ಮೇನಿಯಾದಲ್ಲಿ ನಾನು ವಿಮೆನ್ಸ್ ಚಾಂಪಿಯನ್ಶಿಪ್ ನ ಗೆಲ್ಬೇಕಾದ್ರೆ ನಾನು ಯಾರ ಹೆಲ್ಪ್ ನೂ ಕೂಡ ತಾಂಡಿರ್ಲಿಲ್ಲ ಅಂಡ್ ಈಗ ನೀನು ಸ್ಟಿಫನಿ ಸ್ಟಾಟನ್ ಅವರ ಹೆಲ್ಪ್ ನ ತಗೋತಾ ಇದೀಯ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ಕೂಡ ಬರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ನಯೋಮಿ ಅವರು ಕೂಡ ಬರ್ತಾರೆ. ನಮ್ಮ ನಯೋಮಿ ಅವರು ಹೇಳ್ತಾರೆ ನಾನು ವಿಮೆನ್ಸ್ ಚಾಂಪಿಯನ್ಶಿಪ್ ನ ಗೆದ್ದು ತುಂಬಾ ದಿನ ಆಗಿದೆ, ಸೊ ನಾನು ಯಾಕೆ ನಿನಗೆ ಚಾಲೆಂಜ್ ಮಾಡಬಾರ್ದು ಅಂತ. ಇವರಿಬ್ರು ಕೂಡ ಚಾಲೆಂಜ್ ಮಾಡಬೇಕಾದ್ರೆ ನಮ್ಮ ನಾಯಾ ಜಾಕ್ಸ್ ಅವರು ಓಕೆ ನೀವಿಬ್ರು ಒಂದು ಮ್ಯಾಚ್ ನ ಆಡಿ ನಿಮ್ಮಿಬ್ರಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ನಾನು ಫೇಸ್ ಮಾಡ್ತೀನಿ, ಇದಕ್ಕಿಂತ ಬೆಟರ್ ಐಡಿಯಾ ನನ್ನ ಜೊತೆ ಇದೆ, ಯಾಕೆ ನೀವಿಬ್ರು ನಮ್ಮಿಬ್ರನ್ನ ಫೇಸ್ ಮಾಡಬಾರ್ದು ಅಂದ್ರೆ ನಾಯಾ ಜಾಕ್ಸ್ ಅಂಡ್ ಸ್ಟಿಫನಿ ಸ್ಟಾರ್ಟನ್ ವರ್ಸಸ್ ನಯೋಮಿ ಹಾಗೆ ಬೇಲಿ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡೋಣ. ಆ ಒಂದು ಮ್ಯಾಚ್ ಅಲ್ಲಿ ನಿಮ್ಮಿಬ್ರಲ್ಲಿ ಯಾರು ಪಿನ್ಫಾಲ್ ನ ಮಾಡಿ ಗೆಲ್ತಾರೋ ಅವ್ರನ್ನ ನಾನು ಬ್ಯಾಡ್ ಬ್ಲಡ್ ಅಲ್ಲಿ ಫೇಸ್ ಮಾಡ್ತೀನಿ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಕಸ್ಮಾತ್ ನೀವೇನಾದ್ರೂ ಗೆಲ್ದಲೆ ನಾನು ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರೇನಾದ್ರೂ ಗೆದ್ರೆ ನಮ್ಮ ಕೈಯಲ್ಲಿ ಪಿನ್ ಆದಂತಹ ಸೂಪರ್ ಸ್ಟಾರು ಪರ್ಮನೆಂಟ್ಲಿ ಸ್ಮ್ಯಾಕ್ ಡೌನ್ ಇಂದ ಲೀವ್ ಆಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ನೋಡೋಣ ಗೈಸ್ ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರ ಅಪೋನೆಂಟ್ ಆಗಿ ಯಾರು ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ನಯೋಮಿ ಪಿನ್ ಮಾಡೋದಕ್ಕೆ ಹೋದಾಗ ಬೇಲಿ ಅವರು ಬಿಡೋದಿಲ್ಲ, ನಮ್ಮ ಬೇಲಿ ಅವರು ಪಿನ್ ಮಾಡೋದಕ್ಕೆ ಹೋದಾಗ ನಮ್ಮ ನಯೋಮಿ ಅವರು ಬಿಡೋದಿಲ್ಲ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅವ್ರ ಹತ್ರ ಕೇಳಲಾಗುತ್ತೆ ನೀವು ರೋಮನ್ ರೈನ್ಸ್ ಅವರ ಬಳಿ ಮಾತಾಡೋದ್ರ ಅಂತ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ ಹೌದು ಮಾತಾಡದೆ, ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಇವತ್ತು ರಿಂಗಿಗೆ ಬಂದ್ಬಿಟ್ಟು ತನ್ನ ಉತ್ತರನ ಕೊಡ್ತಾರೆ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾರೆ. ಸೊ ಇವತ್ತು ಮೇನ್ ಇವೆಂಟ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಒಂದು ಪ್ರೋಮೋ ನೋಡೋದಕ್ಕೆ ಸಿಗುತ್ತೆ ಅನ್ನೋದನ್ನ ನಮ್ಮ ನಿಕ್ ಆಲ್ಡಿಸ್ ಅವರು ಕನ್ಫರ್ಮ್ ಮಾಡಿದ್ರು. ಅಂಡ್ ಆ ಒಂದು ಟೈಮಿಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಇದಾದ್ಮೇಲೆ ನಮಗೆ ಆಂಡ್ರಾದೆ ಹಾಗೆ ಕಾರ್ಮಿಲಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇವರ ನಡುವೆ ಈಗಾಗಲೇ 4 ಮ್ಯಾಚ್ ಆಗಿತ್ತು, ಇದು 5ನೇ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಇದು ಕೂಡ ಸಖತ್ತಾಗಿತ್ತು. ಇಬ್ರು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ನ ಮಾಡ್ತಾರೆ. ಅಲ್ಟಿಮೇಟ್ ಹೈ ಫ್ಲೈಯಿಂಗ್ ಮೂವ್ಸ್ ಕೂಡ ಪರ್ಫಾರ್ಮ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಫೈನಲಿ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಆಂಡ್ರಾದೆ ಅವ್ರನ್ನ ಗೆಲ್ಸಿದ್ದಾರೆ. ಆಂಡ್ರಾದೆ ಅವರು ಗೆದ್ದ ಕೂಡಲೇ ನಮ್ಮ ಎಲೆ ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆ ನೈಟ್ ಅವರು ಹೇಳ್ತಾರೆ ಕಂಗ್ರಾಚುಲೇಷನ್ ಆಂಡ್ರಾದೆ, ನೀನು ಫೈನಲಿ ಗೆದ್ದಿದ್ಯಾ ಅಂಡ್ ನಿನಗೆ ನಾನು ನನ್ನ ಚಾಂಪಿಯನ್ಶಿಪ್ ಗೆ ಒಂದು ಆಪರ್ಚುನಿಟಿನ ಕೊಡ್ತಾ ಇದ್ದೀನಿ, ಬಟ್ ನೀನು ಏನೇ ಗೆಲ್ಲು ನನ್ನ ಮುಂದೆ ಮಾತ್ರ ನೀನು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ನಮ್ಮ ಆಂಡ್ರಾದೆ ಅವರು ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಚಾಲೆಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಬರ್ತಾರೆ. ಇಡೀ ಕ್ರೌಡ್ ಫುಲ್ ಚಿಯರ್ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. OTC ಚಾನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ರೋಮನ್ ರೈನ್ಸ್ ಅವರು ನಿಧಾನಕ್ಕೆ ಬರ್ತಾರೆ. ಡಬ್ಲ್ಯೂ ಅವರು ಆ ಒಂದು ಮೂಮೆಂಟ್ ನ 8K ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರ್ತಾರೆ. ಲಿಟರಲಿ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಅವರ ಎಂಟ್ರಿನೇ ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಬರ್ತಾರೆ, ರಿಂಗ್ ಒಳಗಡೆ ನಿಂತ್ಕೋತಾರೆ. ಅಂಡ್ ನಮ್ಮ ನಿಕ್ ಆಲ್ಡಿಸ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ ರೋಮನ್ ರೈನ್ಸ್ ನನ್ನ ಹಾಗೆ ನಿನ್ನ ನಡುವೆ ತುಂಬಾನೇ ಕಾನ್ಫ್ಲಿಕ್ಟ್ಸ್ ಗಳು ನೋಡೋದಕ್ಕೆ ಸಿಕ್ಕಿದೆ ಅಂತ ಮಾತಾಡ್ತಾ ಇರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ನಿಕ್ ಆಲ್ಡಿಸ್ ಅವರ ಮುಂದೆ ಕೈನ ಚಾಚ್ತಾರೆ ಮೈಕ್ ನ ಕೊಡು ಅಂತ. ಬಟ್ ನಮ್ಮ ನಿಕ್ ಆಲ್ಡಿಸ್ ಅವರು ರೋಮನ್ ರೈನ್ಸ್ ಅವರ ಕೈಗೆ ಕಾಂಟ್ರಾಕ್ಟ್ ನ ಕೊಡ್ತಾರೆ. ಅಂಡ್ ಅದನ್ನ ನೋಡಿದಂತಹ ರೋಮನ್ ರೈನ್ಸ್ ಅವರು ಕಾಂಟ್ರಾಕ್ಟ್ ನ ಸೈಡ್ ಗೆ ಇಟ್ಬಿಟ್ಟು ಮತ್ತೊಮ್ಮೆ ಕೈನ ಚಾಚ್ತಾರೆ. ಅಂಡ್ ಈಗ ನಮ್ಮ ನಿಕ್ ಆಲ್ಡಿಸ್ ಅವರು ರೋಮನ್ ರೈನ್ಸ್ ಅವರ ಕೈಗೆ ಮೈಕ್ ನ ಕೊಡ್ತಾರೆ. ಅಂಡ್ ಮೈಕ್ ನ ತಗೊಂಡು ನಮ್ಮ ರೋಮನ್ ರೈನ್ಸ್ ಅವರು ಮೊದಲನೇದಾಗಿ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದ್ದೆ. ಬಟ್ ಅವರು ಆ ರೀತಿ ಹೇಳೋದಿಲ್ಲ. ಅವ್ರು ಹೇಳ್ತಾರೆ ನಾನಿಲ್ಲಿ ಯಾರನ್ನು ಕೂಡ ಕನ್ಫ್ಯೂಸ್ ಮಾಡೋದಿಕ್ಕೆ ಬಂದಿಲ್ಲ, ನಿಜವಾಗ್ಲೂ ತುಂಬಾ ವಿಚಾರಗಳು ಇಲ್ಲಿ ಬದಲಾಗಿದೆ, ಬಟ್ ನಾನು ಇನ್ನೂ ಕೂಡ ಬದಲಾಗಿಲ್ಲ. ಅಂಡ್ ನನಗೆ ನಿಕ್ ಆಲ್ಡಿಸ್ ಅವರ ಅಗತ್ಯಕತೆ ಇಲ್ಲ, ನನಗೆ ಯಾವುದೇ ರೀತಿಯ ಕಾಂಟ್ರಾಕ್ಟ್ ನ ಅಗತ್ಯಕತೆ ಇಲ್ಲ. ಇದು ನನ್ನ ಫ್ಯಾಮಿಲಿ ಬಿಸ್ನೆಸ್, ಇದು ಬ್ಲಡ್ ಲೈನ್ ಬಿಸ್ನೆಸ್ ಅಂಡ್ ಇದನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಅಂಡ್ ಒಂದು ವಿಚಾರನ ನಾನು ಕ್ಲಿಯರ್ ಮಾಡ್ತೀನಿ, ನನ್ನ ಹತ್ರ ಹುಲಾಫಾಲ ಇದ್ರು ಇಲ್ದೇ ಇದ್ರು ಕೂಡ ನಾನೇ ಟ್ರೈಬಲ್ ಚೀಫ್, ದ ಒರಿಜಿನಲ್ ಟ್ರೈಬಲ್ ಚೀಫ್ ಅಂಡ್ ಒನ್ ಅಂಡ್ ಓನ್ಲಿ ಟ್ರೈಬಲ್ ಚೀಫ್. ನನಗೆ ಯಾವುದೇ ರೀತಿಯ ಪಾರ್ಟ್ನರ್ ನ ಅಗತ್ಯಕತೆ ಇಲ್ಲ. ಅಂಡ್ ಅದೇ ರೀತಿ ಕೋಡಿ ರೋಡ್ಸ್ ಅವರ
ಅಗತ್ಯಕತೆ ಕೂಡ ಇಲ್ಲ. ಅಂಡ್ ಇದು ನನ್ನ ರಿಂಗು, ಇದು ನನ್ನ ಶೋ, ಇದು ನನ್ನ WWE ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ಸಖತ್ತಾಗಿತ್ತು. ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ರೋಮನ್ ರೈನ್ಸ್ ಅವರು ಅವ್ರನ್ನ ನೋಡ್ತಾ ಇರ್ತಾರೆ. ಸೊ ಕ್ಯಾಮ್ರಾ ಆಂಗಲ್ ಗಳನ್ನ WWE ಅವರು ಸಖತ್ತಾಗಿ ತೋರಿಸಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರಿಂಗ್ ಮೇಲ್ಗಡೆ ಬರ್ತಾರೆ. ಅಂಡ್ ಅವರು ಕೂಡ ಮೈಕ್ ನ ತಗೊಳ್ತಾರೆ ಅಂಡ್ ಹೇಳೋದಕ್ಕೆ ಶುರು ಮಾಡ್ತಾರೆ, ಹೌದು ರೋಮನ್ ರೈನ್ಸ್, ಇದು ನಿನ್ನ ರಿಂಗು, ನಿನ್ನ ಶೋ, ನಿನ್ನ WWE, ಬಟ್ ಹಿಂದೆ ಆಗಿತ್ತು. ಯಾಕಂದ್ರೆ ರಸ್ಸಲ್ ಮೇನಿಯಾ ಮುಗಿದ ಮೇಲೆ ಇದೆಲ್ಲದೂ ಕೂಡ ನಂದಾಗಿದೆ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ಡ್ರಾಪ್ ಮಾಡ್ತಾರೆ. ಅಂಡ್ ನಮಗೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಐಕಾನಿಕ್ ಆಗಿತ್ತು ಅಂತಾನೆ ಹೇಳ್ಬೋದು. ಯಾವಾಗಲೇ ಇವರಿಬ್ರು ನಡುವೆ ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕರು ಅದೊಂದು ಫೀಲ್ ಡಿಫ್ರೆಂಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅಂಡ್ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಕ್ತು. ಫ್ಯಾನ್ಸ್ ಗಳು ಸ್ವಲ್ಪ ಜನ ಕೋಡಿ ರೋಡ್ಸ್ ಅಂತ ಚಾಂಟ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜನ OTC ಅಂತ ಚಾಂಟ್ ಮಾಡ್ತಾ ಇರ್ತಾರೆ. ಬಟ್ ಜಾಸ್ತಿ OTC ಚಾಂಟ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಸಡನ್ ಆಗಿ ನಮಗೆ ಸೋಲೋ ಸಿಕೋವಾ ಹಾಗೆ ಜಾಕೋ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಹಾಗೆ ಜಾಕೋ ಫಾಟೋ ಅವರು ರಿಂಗ್ ಹತ್ರ ಬರ್ತಾ ಇರ್ತಾರೆ. ಅಂಡ್ ಇದನ್ನ ನೋಡಿ ನಮ್ಮ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರು ಅವ್ರಿಗೋಸ್ಕರ ರೆಡಿ ಆಗಿ ಕಾಯ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಟೊಂಗಾ ಹಾಗೆ ಟೊಂಗಲೋ ಅವರು ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬಟ್ ಇವರಿಬ್ರು ಕೂಡ ಕಮ್ ಬ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಟಾಪ್ ರೋಪ್ ಮೇಲಿಂದ ಒಂದು ಕೋಡಿ ಕಟ್ಟರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಯೂರೋ ನಾಗಿನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಇವರಿಬ್ಬರ ಮತ್ತೊಮ್ಮೆ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ. ಅದನ್ನ ನೋಡಿ ನಮ್ಮ ಸೋಲೋ ಸಿಕೋವಾ ಅವರು, ಓಕೆ ರೋಮನ್, ಈಗ ಕೋಡಿ ಮೇಲೆ ಅಟ್ಯಾಕ್ ಮಾಡು, ಅವನು ನಿನ್ನ ಎನಿಮಿ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಅಟ್ಯಾಕ್ ಮಾಡೋದ್ರ ಬದಲು ಸೈಡ್ ಅಲ್ಲೇ ಬಿದ್ದಿರ್ತಕ್ಕಂತಹ ಕಾಂಟ್ರಾಕ್ಟ್ ನ ತಗೋತಾರೆ. ಆ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ನ ಮಾಡ್ತಾರೆ. ಸೈನ್ ಮಾಡಿದ ಕೂಡಲೇ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ರೋಮನ್ ರೈನ್ಸ್ ಅವರ ಕೈಯಿಂದ ಆ ಒಂದು ಕಾಂಟ್ರಾಕ್ಟ್ ನ ಇಸ್ಕೋತಾರೆ. ಆ ಒಂದು ಕಾಂಟ್ರಾಕ್ಟ್ ಗೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸೈನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಕೆಳಗಡೆ ನಮ್ಮ ಸೋಲೋ ಸಿಕೋವಾ ಅವರು, ಹೌದಾ ರೋಮನ್, ಈಗ ನೀನು ನಿನ್ನ ಶತ್ರು ಜೊತೆ ಪಾರ್ಟ್ನರ್ ಆಗ್ತಾ ಇದೆಯಾ ಅಂತ ಕಮೆಂಟ್ ನ ಪಾಸ್ ಮಾಡ್ತಾ ಇರ್ತಾರೆ. ಅಂಡ್ ಫೈನಲಿ ಗಾಯ್ಸ್, ನಮಗೆ ಬ್ಯಾಡ್ ಬ್ಲಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಒಂದು ಅದ್ಭುತವಾದ ಟ್ಯಾಗ್ ಟೀಮ್ ಮ್ಯಾಚ್, ಕೋಡಿ ರೋಡ್ಸ್ ಅಂಡ್ ರೋಮನ್ ರೈನ್ಸ್ ವರ್ಸಸ್ ಸೋಲೋ ಸಿಕೋವಾ ಹಾಗೆ ಜಾಕೋ ಫಾಟೋ ಅವರ ನಡುವೆ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗು ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. WWE ಅವರು ಅದ್ಭುತವಾಗಿ ಸ್ಮ್ಯಾಕ್ ಡೌನ್ ನ ಬುಕ್ ಮಾಡಿದ್ದಾರೆ. ನನ್ನ ಪ್ರಕಾರ ರಸಲ್ ಮೇನಿಯಾದಲ್ಲಿ ಒಂದು ಗ್ರೇಟೆಸ್ಟ್ ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಲ್ಲ, ರೋಮನ್ ರೈನ್ಸ್ ಅಂಡ್ ರಾಕ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ನಡುವೆ. ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆದ್ಮೇಲೆ ಇದೇ ಅನ್ಕೋತೀನಿ ಬೆಸ್ಟ್ ಟ್ಯಾಗ್ ಟೀಮ್ ಮ್ಯಾಚ್. ರೋಮನ್ ರೈನ್ಸ್ ಅಂಡ್ ಕೋಡಿ ರೋಡ್ಸ್ ಒಂದೇ ಟೀಮ್ ಅಲ್ಲಿ, ಒಂದೇ ರೀಗ್ ಅಲ್ಲಿ, ಟ್ಯಾಗ್ ಟೀಮ್ ಅಲ್ಲಿ ನೋಡೋಣ ಗೈಸ್ ಯಾವ ರೀತಿ ಇರ್ತಾರೆ ಅಂತ. ಓವರ್ ಆಲ್ ಸ್ಮ್ಯಾಕ್ ಡೌನ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಫ್ಕೋರ್ಸ್ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.